ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಕೃಷಿ ಭಾರತದ ಬೆನ್ನೆಲುಬು. ರೈತನ ಬೆವರು ನಮ್ಮೆಲ್ಲರ ಉಸಿರು. ಬೇಕು ಮಣ್ಣಿನ ಮಗನಿಗೆ ನೆಮ್ಮದಿ, ಆಗಲಿ ಸುಸ್ಥಿರ ಕೃಷಿ ನಿಮ್ಮ ಗುರಿ. ನವೀನ ಕೃಷಿ ತಂತ್ರಜ್ಞಾನ, ರೈತ ಯಶೋಗಾಥೆಗಳ ಅನಾವರಣ. ಈ ನಿಮ್ಮ ನೆಚ್ಚಿನ ನೇಗಿಲ ಯೋಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಸ್ನೇಹ ಸಾವಂತ್. ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಇಂದು ಯುವಕರು ಒಂದು ಡಿಗ್ರಿ ಮುಗಿದ್ರೆ ಸಾಕು ಸರ್ಕಾರಿ ನೌಕರಿಯ ಹಿಂದೆ ಬೀಳ್ತಾರೆ. ಪರಿಸ್ಥಿತಿ ಹೀಗಿರುವಾಗ ಬಿಎಸ್ಸಿ ಹಾರ್ಟಿಕಲ್ಚರ್ ಓದಿದ ಯುವಕನೋರ್ವ ತನ್ನದೇ ಜಮೀನಿನಲ್ಲಿ ಕಮಾಲ್ ಮಾಡಿದ್ದಾನೆ. ಕೇವಲ 1.5 ಎಕರೆಯಲ್ಲಿ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಸಾಧನೆಯ ಹಾದಿಯತ್ತ ಹೆಜ್ಜೆ ಇಡ್ತಿದ್ದಾನೆ. ಹೀಗೆ ಜಮೀನಿನಲ್ಲಿ ಕೆಲಸ ಮಾಡ್ತಾ ಇರುವ ಈ ಯುವ ರೈತನ ಹೆಸರು ಪ್ರವೀಣ್ ಬಾಳಿಗೇರಿ. ವಿಜಯಪುರ ಜಿಲ್ಲೆ ಕೊಲ್ಹಾರ ತಾಲೂಕಿನ ತಡಲಗಿ ಗ್ರಾಮದ ನಿವಾಸಿ. ಓದಿದ್ದು ಬಿಎಸ್ಸಿ ತೋಟಗಾರಿಕೆ. ಆದ್ರೆ ಯಾವುದೇ ನೌಕರಿಯ ಹಿಂದೆ ಬೀಳದೆ ಕೃಷಿ ಕಾಯಕದಲ್ಲಿ ತೊಡಗಿಕೊಂಡಿದ್ದಾನೆ. ಮಾದರಿ ರೈತನಾಗಿ ಹೊರಹೊಮ್ಮುತ್ತಿದ್ದಾನೆ. ಪ್ರವೀಣ್ ಬಾಳಿಗೇರಿ ಕೃಷಿ ಕುಟುಂಬದಿಂದ ಬಂದ ಯುವಕ. ಸುಮಾರು 10 ಎಕರೆ ಜಮೀನು ಹೊಂದಿದ್ದು, ಈ ಮೊದಲು ಹಿರಿಯರು ಬೆಳೀತಾ ಇದ್ದಿದ್ದು ಸಾಂಪ್ರದಾಯಿಕ ಬೆಳೆಯಾದ ಕಬ್ಬು. ಆದರೆ ಕಬ್ಬಿನ ಬೇಸಾಯದಲ್ಲಿ ಕಂಡಿದ್ದು ಲಾಭಕ್ಕಿಂತ ನಷ್ಟನೇ ಹೆಚ್ಚು. ಹೀಗಾಗಿ ಕೃಷಿಯಲ್ಲಿ ಏನಾದ್ರೂ ಹೊಸತನ ತರಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿದ ಪ್ರವೀಣ್ ಅದಕ್ಕೊಂದು ಹೊಸ ಆಯಾಮ ನೀಡಿ ಕೃಷಿಯ ದಿಕ್ಕನ್ನೇ ಬದಲಾಯಿಸಿ ಬಿಟ್ಟಿದ್ದಾರೆ. ಇಂದು 4 ಎಕರೆ ಕಬ್ಬಿನ ಜೊತೆ ಮಹಾಗನಿ, ಸೀಬೆ, ನಿಂಬೆ, ಸೀತಾಫಲ, ಬಾಳೆ, ಚೆಂಡು ಹೂ ಇತ್ಯಾದಿ ಬೆಳೆಗಳನ್ನ ಬೆಳೆಯಲಾಗ್ತಿದೆ. ಆದ್ರೆ ವಿಶೇಷ ಅಂದ್ರೆ 1.5 ಎಕರೆಯಲ್ಲಿರುವಂತಹ ಈ ತೋಟಗಾರಿಕೆ ಆಧಾರಿತ ಅರಣ್ಯ ಕೃಷಿ ಪದ್ಧತಿ. ನಾನು ಓದಿದ್ದು ಬಿಎಸ್ಸಿ ಹಾರ್ಟಿಕಲ್ಚರ್, ಶಿವಮೊಗ್ಗ ಯೂನಿವರ್ಸಿಟಿ ಅಂಡರ್ ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಹಿರಿಯೂರಿನಲ್ಲಿ ನನ್ನ ಶಿಕ್ಷಣವನ್ನು ಮುಗಿಸಿಕೊಂಡು ನಾವಿವತ್ತು ಸಮಗ್ರ ಮತ್ತು ಸಾವಯವ ಕೃಷಿಯನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಟೋಟಲ್ 10 ಎಕರೆ ಲ್ಯಾಂಡ್ ನಮ್ದು. 10 ಎಕರೆ ಲ್ಯಾಂಡ್ನಲ್ಲಿ ನಾವು ಇವತ್ತು ಏನು ಮಾಡಿದಪ್ಪ ಅಂತಂದ್ರೆ ಎಲ್ಲವನ್ನು ಡಿವೈಡ್ ಮಾಡಿದ್ವಿ ನಾವು. ಮುಂಚೆ ಏನು ಮಾಡ್ತಿದ್ರು ಅಂದ್ರೆ ಹಳಿ ಪದ್ಧತಿಗಳನ್ನು ನಮ್ಮ ತಂದೆ ತಾಯಿಗಳು ಅದನ್ನ ಯೂಸ್ ಮಾಡ್ತಿದ್ರು. ಯಾಕಂದ್ರೆ 10 ಎಕರೆ ಕಬ್ಬನ್ನು ಬೆಳೆದ್ಬಿಡೋದು. ಅವಾಗ ನಮಗೇನಾಗ್ತಿತ್ತು ಅಂದ್ರೆ ಕರೆಕ್ಟಾಗಿ ಇಳುವರಿ ಬರ್ತಿರ್ಲಿಲ್ಲ ಮತ್ತು ನಮ್ಗೆ ಲಾಸ್ ಆದಿತ್ತು ನಮ್ಗೆ. ಅದನ್ನೆಲ್ಲ ಅರ್ಥಕೊಂಡು ನಾನು ಬಿಎಸ್ಸಿ ಹಾರ್ಟಿಕಲ್ಚರ್ ಮುಗಿಸ್ಕೊಂಡ ಮ್ಯಾಗ ಏನಾದರೂ ಒಂದು ಹೊಸದು ಮಾಡ್ಬೇಕಂತ ತಿಳ್ಕೊಂಡು ನಾ ಇವತ್ತು ಕೃಷಿಗೆ ಬಂದಿದ್ದೀನಿ. ನಮ್ದು ಟೋಟಲ್ 10 ಎಕರೆ ಲ್ಯಾಂಡಲ್ಲಿ ಇವತ್ತು ನಾವು 1.5 ಎಕರೆ ಜಮೀನಲ್ಲಿ ಸಮಗ್ರ ಕೃಷಿಯನ್ನು ಮಾಡಿದ್ದೇವೆ. ಮಹಾಗನಿ, ಅದ್ರ ಜೊತೆಗೆ ಪೇರು, ನಿಂಬೆ ಇದನ್ನೆಲ್ಲ ಮಾಡಿದ್ದೇವೆ. ಅದ್ರ ಜೊತೆಗೆ ಇನ್ನೂ 2.5 ಎಕರೆ ಜಮೀನಲ್ಲಿ ಸೀತಾಫಲ ಹಾಕಿದ್ದೇವೆ. ಮತ್ತು ಇನ್ನೂ 2 ಎಕರೆ ಜಮೀನಲ್ಲಿ ಬಾಳೆಯನ್ನು ಬೆಳೆದಿದ್ದೇವೆ. ಅದ್ರ ಜೊತೆಗೆ ಇನ್ನೂ 4 ಎಕರೆ ಜಮೀನಲ್ಲಿ ನಾವು ಇವತ್ತು ಕಬ್ಬನ್ನು ಬೆಳೀತಾ ಇದ್ದೇವೆ. ಫಸ್ಟಿಗೆ ಏನಂತಂದರೆ ಇದು ನಮ್ಮದು 1.5 ಎಕರೆ ಜಮೀನು ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರೋದು. ಇದರಲ್ಲಿ ತೋಟಗಾರಿಕಾ ಬೆಳೆಗಳಲ್ಲಿ ಅರಣ್ಯ ಕೃಷಿ ಅಂತ ಹೇಳ್ತಾರೆ ಇದನ್ನು. ಈ 1.5 ಎಕರೆ ಪ್ರದೇಶದಲ್ಲಿ ಕ್ಷೇತ್ರ ಬೆಳೆಗಳು, ತೋಟಗಾರಿಕೆ ಬೆಳೆಗಳು, ಅರಣ್ಯ ಬೆಳೆ ಮತ್ತು ಮೇವಿನ ಬೆಳೆಗಳನ್ನ ಮಿಶ್ರ ಬೆಳೆಯಾಗಿ ಬೆಳೆಯಲಾಗ್ತಿದೆ. ಮಹಾಗನಿ, ಸೀಬೆ ಮತ್ತು ನಿಂಬೆ ಬಹುವಾರ್ಷಿಕ ಬೆಳೆಗಳಾದ್ರೆ ಇವುಗಳ ಮಧ್ಯದಲ್ಲಿ ಅಂತರ ಬೆಳೆಯಾಗಿ ಅಲ್ಪಾವಧಿ ಬೆಳೆಗಳ ಕೃಷಿ ಮಾಡಲಾಗ್ತಿದೆ. ಈಗ 1.5 ಎಕರೆ ಜಮೀನು ಅಂತ ತಿಳ್ಕೊಳ್ಳೋಣ. ಈಗ ಅದನ್ನ 100% ಅಂತ ತಗೊಂಡು ಅದನ್ನೇನು ಮಾಡ್ಕೊ ಡಿವೈಡೆಡ್ ಬೈ 3 ಮಾಡಬೇಕು. ಡಿವೈಡೆಡ್ ಬೈ 3 ಮಾಡಿದಾಗ 33% 33 +1 ಅಂತ ಬರುತ್ತೆ. ಇದು ಹೇಳಿದ್ನಲ್ಲ ಅಗ್ರಿ ಹಾರ್ಟಿ ಸಿಲ್ವಿಪ್ಯಾಸ್ಟರ್ ಸಿಸ್ಟಮ್ ಅಂತ ಹೇಳಿ. ಫಸ್ಟ್ ಅಗ್ರಿ ಕ್ರಾಪ್ಸ್ 33% ಅಂತ ಹೇಳಿದ್ನಲ್ಲ. ಈಗ ಮಹಾಗನಿ ಏನ್ ಮಾಡಿದಪ್ಪ ಅಂದ್ರೆ 10x10 ಅಡಿ ಅಂತರದ ನಾವು ಮಹಾಗನಿಯನ್ನು ಹಾಕಿದ್ದೇವೆ. ಈಗ ಮಹಾಗನಿ ಹಾಕಿದ್ರೆ ಏನಂತಾರೆ ಒಬ್ಬೊಬ್ಬ ರೈತರು, ಮಹಾಗನಿ ಹಾಕಿಬಿಟ್ರೆ 10 ವರ್ಷದ ಬೆಳೆ ಅಂತ ಹೇಳ್ತಾರೆ. 10 ವರ್ಷದ ಬೆಳೆ ಅಂದಾಗ ನಮ್ಗೆ ಜೀವನ ಪೂರ್ತಿಯಾಗಿ ಬೇಕಲ್ಲ ಏನಾದ್ರು ಮಾಡ್ಕೊಳಕ. ಅಂದ್ರೆ ಜೀವನ ಸಾಗಿಸ್ಬೇಕಂದ್ರೆ ಅದ್ರಾಗ ಏನ್ ಮಾಡ್ಕೊ 10 ಅಡಿ ಅಂತರದಾಗ ಏನ್ ಜಾಗ ಇರ್ತಲ್ಲ ಅದರಲ್ಲಿ ಕ್ರಾಪ್ಸ್ ಅನ್ನ ಹಾಕೋಬೇಕು. ಫಸ್ಟಿಗೆ ನಾವು ಏನ್ ಮಾಡಿದೇವೆ, ಅದ್ರಾಗ ಶೇಂಗಾವನ್ನು ಹಾಕಿದ್ದೇವೆ. ದಿಸ್ ದ ಅಗ್ರಿಕಲ್ಚರ್ ಕ್ರಾಪ್ಸ್. ಹಾರ್ಟಿಕಲ್ಚರ್ ಕ್ರಾಪ್ಸ್ ಅಂತಂದ್ರೆ ಈಗ ನಿಂಬೆ ಇದೆ, ಮತ್ತು ಪೇರು ಇದೆ, ಮತ್ತೆ ತೆಂಗಿನಕಾಯಿ ಇದೆ, ಮತ್ತೆ ಅದ್ರ ಜೊತೆಗೆ ಏನಂತಂದ್ರೆ ಮ್ಯಾರಿಗೋಲ್ಡ್ ಇದೆ. ಇವತ್ತು ಚೆಂಡು ಹೂವನ್ನು ಹಾಕಿದ್ದೇವೆ ನಾವು ಇದ್ರಾಗ. ಮತ್ತೆ ಮೆಣಸಿನಕಾಯಿನೂ ಹಾಕಿದ್ದೇವೆ.
ಇವೆಲ್ಲ ಹಾರ್ಟಿಕಲ್ಚರ್ ಕ್ರಾಪ್ಸ್ ಆಯ್ತು. ಫಾರೆಸ್ಟ್ರಿ ಅಂತ ಹೇಳಿದ್ನಲ್ಲ, ಫಾರೆಸ್ಟ್ರಿ ಮಹಾಗನಿ. ಮತ್ತೆ ಇನ್ನು +1 ಅಂತ ಹೇಳಿದ್ನಲ್ಲ, +1 ನಾವು ಏನು ಈಗ ಇದು ಒಂದೇ ಮಾಡಿದ್ರೆ ಇದ್ರ ಜೊತೆಗೆ ಏನ್ ಮಾಡ್ಬೇಕು ನಾವು ದನ ಕರಗಳನ್ನು ಸಾಕ್ಬೇಕಾಗತ್ತೆ. ಈಗ ಆರ್ಗ್ಯಾನಿಕ್ ಮಾಡ್ಬೇಕಂದ್ರೆ ಅದರಿಂದ ವೇಸ್ಟ್ ಮ್ಯಾನ್ಯೂರ್ ಏನ್ ಬರುತ್ತಲ್ಲ ಅದನ್ನ ನಾವು ಇವತ್ತು ಅದನ್ನ ಗೊಬ್ಬರ ಆಗಿ ಯೂಸ್ ಮಾಡ್ಬೇಕಾಗತ್ತೆ. ಅದಕ್ಕಾಗಿ ನಾವ್ ಏನ್ ಮಾಡಿದ್ದೇವೆ, +1 ಮೇವನ್ನು ಹಾಕೊಂಡಿದ್ದೇವೆ ಇವತ್ತು. ಇನ್ನು ಅರ್ಧ ಎಕರೆಯಲ್ಲಿ ಮಹಾಗನಿ ಸಾಲುಗಳ ನಡುವೆ ಚೆಂಡು ಹೂ ಬೆಳೆಯಲಾಗಿದೆ. ಸುಮಾರು 5,000ದಷ್ಟು ಸಸಿಗಳನ್ನ ನಾಟಿ ಮಾಡಲಾಗಿದ್ದು ಉತ್ಕೃಷ್ಟವಾಗಿ ಬೆಳೆ ಬಂದಿದೆ. ಖರ್ಚು ತೆಗೆದು 30,000ದಷ್ಟು ಆದಾಯ ಗಳಿಸಿದ್ದಾರೆ. ಜೊತೆಗೆ ಹಸಿ ಮೆಣಸಿನಕಾಯಿಯಲ್ಲಿ ಉತ್ತಮ ಲಾಭ ಗಳಿಸುವ ನಿರೀಕ್ಷೆಯಲ್ಲಿದ್ದಾರೆ. ಈ ವರ್ಷ ಏನ್ ಮಾಡಿದೆವಪ್ಪ ಅಂತಂದ್ರೆ ನಾವು ಚೆಂಡು ಹೂ ಮತ್ತು ಮೆಣಸಿನಕಾಯಿಯನ್ನು ಹಾಕಿದ್ದೇವೆ. ಇವಾಗ ಚೆಂಡು ಹೂ ಏನಂತಂದ್ರೆ ಇನ್ವೆಸ್ಟ್ಮೆಂಟ್ ಅಂದ್ರೆ ಒಂದು 5,000 ಸಸಿಗಳನ್ನ ಇವತ್ತು ಇದರಲ್ಲಿ ಪ್ಲಾಂಟಿಂಗ್ ಮಾಡಿದ್ದೇವೆ. ಅರ್ಧ ಎಕರೆ ಮಾಡಿದ್ದೇವೆ. ಅದನ್ನ ಎಕರೆ 10,000 12,000 ಹೋಗ್ತಾವು. ಅದಕ್ಕೆ ಟೋಟಲ್ ಖರ್ಚು 10,000 ಖರ್ಚಾಗಿತ್ತು ನಮ್ದು. ಅದರಲ್ಲಿ ಇಳುವರಿ ನಮ್ಗೆ ಏನಾಗತ್ತಪ್ಪ ಅಂತಂದ್ರೆ ಟೋಟಲ್ ನಮ್ ದೀಪಾವಳಿ ಮುಗಿದ್ರೊಳಗೆ ಒಂದು 30,000 ರೂಪಾಯಿ ಏನಾಗುತ್ತೆ ಅದಕ್ಕೆ ಲಾಭವನ್ನು ಬರ್ತೈತೆ ಅಂತ ಹೇಳ್ತೇನೆ ನಾನು. ಅಷ್ಟು ಬಂದಿದೆ. ಮತ್ತೆ ಅದ್ರ ಜೊತೆಗೆ ಇವತ್ತು ನಾವೇನಪ್ಪ ಅಂತಂದ್ರೆ ಮೆಣಸಿನಕಾಯಿ ಹಾಕಿದ್ದೇವೆ. ಮೆಣಸಿನಕಾಯಿ ಆ ಒಂದು 5,000 ಸಸಿಗಳನ್ನ ಇದರಲ್ಲಿ ನಾವು ಪ್ಲಾಂಟಿಂಗ್ ಮಾಡಿದ್ದೇವೆ. ಅದರಿಂದ ಟೋಟಲ್ ಇನ್ನ ಅದ್ರದ್ದು ಈಗ ಹಚ್ಚಿ ಒಂದು 4 ತಿಂಗಳಾಯ್ತು. ಇನ್ನಾದ್ರೂ ಒಂದು 6-7 ತಿಂಗಳ ತನೂ ಅದ್ರದ್ದು ಲೈಫ್ ಸ್ಪ್ಯಾನ್ ಇರುತ್ತೆ. ಅದನ್ನ ಟೋಟಲ್ ಎಲ್ಲ ಮಾರಿದ್ರು ನಮಗೆ ಈಗ ಒಂದು 10,000 ಬಂದೈತೆ. ಅದು ಇನ್ನು ಅದ್ರ ಟೋಟಲ್ ಇನ್ಕಮ್ ನಮ್ಗೆ ಒಂದು 20,000 ತನ ಅದ್ರದ್ದು ಬರುತ್ತೆ. ಇಲ್ಲಿರುವ ಪ್ರಮುಖ ಬೆಳೆಗಳಲ್ಲಿ ಸೀಬೆ ಕೂಡ ಒಂದು. ಬಿಳಿ ತಿರುಳು ಹೊಂದಿರುವ ಜಿ ವಿಲಾಸ್ ಮತ್ತು ಗುಲಾಬಿ ಬಣ್ಣದ ಅರ್ಕಾ ಕಿರಣ್ ಅನ್ನೋ ತಳಿಯನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಾಲು ಹಾಗೂ ಗಿಡಗಳ ನಡುವೆ ಸುಮಾರು 10 ಅಡಿ ಅಂತರ ಕೊಡಲಾಗಿದ್ದು ಅಧಿಕ ಸಾಂದ್ರ ಪದ್ಧತಿಯಲ್ಲಿ ನಾಟಿ ಮಾಡಲಾಗ್ತಿದೆ. ಜೊತೆಗೆ 200 ನಿಂಬೆ ಮತ್ತು 700 ಮಹಾಗನಿ ಗಿಡಗಳನ್ನ ನಿರ್ವಹಣೆ ಮಾಡ್ತಿದ್ದಾರೆ. ಮಹಾಗನಿಗೆ ಉತ್ತಮ ಬೇಡಿಕೆ ಇದ್ದು 10 ವರ್ಷಗಳ ನಂತರ ಅಧಿಕ ಆದಾಯ ಗಳಿಸಬಹುದು ಅಂತಾರೆ ಪ್ರವೀಣ್. ಪೇರೊಳಗೆ ಏನಂತಂದ್ರೆ ಒಂದು 2 ತಳಿಯನ್ನು ಹಾಕಿದ್ದೇವೆ ಇವತ್ತು. ಜಿ ವಿಲಾಸ್ ಅಂತ ಹಾಕಿದ್ದೇವೆ, ಮತ್ತೆ ಅರ್ಕಾ ಕಿರಣ್ ಅಂತ ಬರ್ತೈತಿ. ಅರ್ಕಾ ಕಿರಣ್ ಅದು ಏನಂದ್ರೆ ಪಿಂಕ್ ಪ್ಲಸ್ ವೆರೈಟಿ, ಅದು ಪಿಂಕ್ ಬರುತ್ತೆ. ಮತ್ತೆ ಇದೇನಂದ್ರೆ ಜಿ ವಿಲಾಸ್ ವೈಟ್ ಬರುತ್ತೆ. ಯಾಕೆ ನಾವು ಇದನ್ನ ಮಿಕ್ಸ್ ಹಾಕಿದೇವಪ್ಪ ಅಂತಂದ್ರೆ ಇವತ್ತು ಮಾರ್ಕೆಟ್ನಾಗ ವೈಟಿಗೆ ಡಿಮ್ಯಾಂಡ್ ಇರುತ್ತೆ, ಒಂದು ಟೈಮ್ ಪಿಂಕಿಗೆ ಡಿಮ್ಯಾಂಡ್ ಇರುತ್ತೆ. ಸೊ ಅದರಿಂದ ನಾವು ಏನ್ ಮಾಡ್ಬೇಕಪ್ಪ ಅಂತ ಮಿಕ್ಸ್ ಒಂದು ತಳಿಗಳನ್ನು ಇದ್ರಾಗೂ ಹಾಕೋಬೇಕಾಗತ್ತೆ. ಮತ್ತೆ ಅದ್ರ ಜೊತೆಗೆ ನಾವೇನ್ ಮಾಡಿದೇವಪ್ಪ ಅಂತಂದ್ರೆ ಈಗ ನಿಂಬೆಗಳನ್ನು ಹಾಕೊಂಡಿದ್ದೇವೆ. ನಿಂಬೆ ಒಂದು 200 ಸಸಿಗಳನ್ನು ಇದರಲ್ಲಿ ಇದಾವೆ. ನಿಂಬೆಗಳಂದ್ರೆ ಸ್ಟಾರ್ಟಿಂಗ್ ಅದಕ್ಕೆ ಟೋಟಲ್ ಒಂದು 10,000 ಖರ್ಚಾಗೈತೆ ನಮ್ದು. ಅಂದ್ರೆ ಈಗ ನೆಕ್ಸ್ಟ್ 2-2.5-3 ವರ್ಷದಿಂದ ಅದ್ರ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಅದ್ರದ್ದು ಟೋಟಲ್ 10 ವರ್ಷ ಲೈಫ್ ಸ್ಪ್ಯಾನ್ ಇರುತ್ತೆ. ಅದು ಅದರಲ್ಲಿ ನಮ್ಗೆ ಏನಂತಂದ್ರೆ ವರ್ಷಕ್ಕೆ ಒಂದು 50,000 ತನ ಇಳುವರಿ ಬರ್ಬೋದು. ಮತ್ತೆ ನೆಕ್ಸ್ಟ್ ಅದರಿಂದ ಮಹಾಗನಿ ಅಂತ ಹೇಳಿದ್ನಲ್ಲ, ಮಹಾಗನಿಗೆ ಇನ್ವೆಸ್ಟ್ಮೆಂಟ್ ಅದೊಂದು 25,000 ಖರ್ಚಾಗಿದೆ ನಮ್ದು. 25,000 ಖರ್ಚದಲ್ಲಿ ಇದು ಲಾಂಗ್ ಟರ್ಮ್ ಕ್ರಾಪ್. ಇದು ಲಾಂಗ್ ಟರ್ಮ್ ಬೆಳೆ ಆಗಿದ್ರಿಂದ ಇದು 10 ವರ್ಷಕ್ಕೆ ಬರುತ್ತೆ ನಮ್ಗೆ. 10 ವರ್ಷದ ಬರ್ಬೇಕಂತಂದ್ರೆ ಇದಾಗಿ 10 ವರ್ಷದ ಕ್ರಾಪ್ ಬರುವಲ್ಲಿ ನಮ್ಗೆ ಏನ್ ಮಾಡ್ಕೋಬೇಕು, ಇಂಟರ್ ಟಾಪ್ ಆಗಿ ನಾವು ಇದನ್ನೆಲ್ಲ ಬೆಳ್ಕೋಬೇಕಾಗತ್ತೆ. ಒಂದ್ ಗಿಡ ನಾವು 10,000 ಮಾರಿದ್ರು ಕೂಡ ಇವತ್ತು 700 ಗಿಡಕ್ಕೆ 70 ಲಕ್ಷ ಅಂತ ಆಗತ್ತೆ. ಈಗ ಏನಂದ್ರೆ ಪೇರು ಒಂದು ಈಗೆಲ್ಲ ಫ್ರೂಟ್ ಸೆಟ್ ಆಗಿದೆ ಸರ್. ಈಗ ಇದೊಂದು 4 ತಿಂಗಳಲ್ಲಿ ಇನ್ನು ಪೂರ್ಣ ನಮ್ಮ ಕೈಗೆ ಅದು ಏನಾಗುತ್ತೆ ಕಟಾವಿಗೆ ಬರ್ತದೆ ಸರ್. ಇನ್ನು ಬೆಳೆಗಳ ನಿರ್ವಹಣೆ ವಿಚಾರಕ್ಕೆ ಬರೋದಾದ್ರೆ ಸಾಧ್ಯವಾದಷ್ಟು ರೈತರು ಸಾವಯವ ಗೊಬ್ಬರಗಳನ್ನ ಬಳಕೆ ಮಾಡ್ತಾ ಇದ್ದಾರೆ. ಇದಕ್ಕಾಗಿಯೇ ದನ ಕರುಗಳನ್ನ ಸಾಕಿಕೊಂಡಿದ್ದಾರೆ. ಹೆಚ್ಚಿನ ಪ್ರಮಾಣದಲ್ಲಿ ಜೀವಾಮೃತ, ಜೈವಿಕ ಗೊಬ್ಬರ ಮತ್ತು ಕೊಟ್ಟಿಗೆ ಗೊಬ್ಬರವನ್ನ ಬೆಳೆಗೆ ಪೂರೈಸಲಾಗ್ತಿದೆ. ಅವಶ್ಯಕತೆಗೆ ಅನುಗುಣವಾಗಿ ರಾಸಾಯನಿಕಗಳನ್ನ ಬಳಕೆ ಮಾಡುವುದುಂಟು. ಕೀಟಗಳ ಹತೋಟಿಗೂ ಪರಿಸರ ಸ್ನೇಹಿ ಕ್ರಮಗಳನ್ನ ಅಳವಡಿಸಿಕೊಳ್ಳಲಾಗಿದ್ದು ಸೋಲಾರ್ ಲೈಟ್ ಟ್ರಾಪ್ ಅನ್ನ ಇಲ್ಲಿ ನೋಡಬಹುದು. ಉಳಿದಂತೆ ಇಡೀ ತೋಟಕ್ಕೆ ಹನಿ ನೀರಾವರಿ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಕೆ ಮಾಡಿದೇವ್ರಿ. ಮತ್ತೆ ನಾವು ಏನಂತಂದ್ರೆ ಈಗ ಒಮ್ಮೆ ಆರ್ಗ್ಯಾನಿಕ್ ಅಂದ್ರೆ ಸ್ವಲ್ಪ ಇದು ಆಗತ್ತೆ ಸರ್. ಹಂಗಾಗಿ ನಾವೇನ್ ಮಾಡ್ತೇವೆ, ಒಂದು 30% ಗೊಬ್ಬರ ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡಿ, 70% ಅದಕ್ಕೆ ಜೀವಾಮೃತ ಆ ತರ ಎಲ್ಲ ಆರ್ಗ್ಯಾನಿಕ್ ಬಯೋ ಫರ್ಟಿಲೈಸರ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೀವಿ ಸರ್. ಸೋಲಾರ್ ಯಾಕೆ ಅಳವಡಿಕೆ ಮಾಡ್ಕೋಬೇಕಂದ್ರೆ ಸರ್, ಇದಕ್ಕೊಂದು ಹುಳ ಬರ್ತದೆ, ಶೂಟ್ ಕಟ್ ಮಾಡ್ತದೆ ಸರ್. ಅದು ಮ್ಯಾಗಿಂದ ಏನಿರ್ತಲ್ಲ ಅದು ಶೂಟ್ ಬರೋದನ್ನ ಅದನ್ನ ಕಟ್ ಮಾಡ್ತದೆ ಸರ್. ಮತ್ತೆ ಕೆಳಗೆ ಅದು ಬೋರರ್ ಹೋಲ್ ಆಗ್ತೈತೆ ಸರ್. ಅದನ್ನ ಕಂಟ್ರೋಲ್ ಮಾಡೋಗೋಸ್ಕರ ನಾವು ಇವತ್ತು ಸೋಲಾರ್ ಲ್ಯಾಂಪ್ ಅನ್ನು ಇದರಲ್ಲಿ ಅಳವಡಿಕೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇದನ್ನ ಟೋಟಲಿ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ಇದನ್ನ ಕ್ರಾಪ್ಸ್ ಅನ್ನು ಇವತ್ತು ಬೆಳೀತಾ ಇದ್ದೇವೆ ಸರ್. ಮೆಣಸಿನಕಾಯಿ ಜೊತೆಗೆ ನಾವೇನು ಹಾಕಿದ್ದೇವೆ ಇವತ್ತು, ಚೆಂಡು ಹೂ ಹಾಕೊಂಡಿದ್ದೇವೆ ಸರ್. ಚೆಂಡು ಹೂ ಅದ್ರ ಜೊತೆಗೆ ಹಾಕೋದ್ರಿಂದ ಅದಕ್ಕೆ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಆಗಿ ಅದಕ್ಕೆ ರೋಗಗಳು ಬರೋದನ್ನು ಕಡಿಮೆ ಮಾಡ್ತದೆ ಸರ್ ಅದು.
ಸದ್ದ ಚಿತ್ತಪತ್ರ ಗಿಡ ರೀ, ಪೇರು ಗಿಡ, ಆಮೇಲೆ ಜಂಡು ಹೂವು ರೀ, ಮತ್ತು ಮೆಣಸಿ ಆಗಿದ್ದಾವೆ, ನಿಂಬೆ ಆಗಿದ್ದಾವೆ ರೀ, ಮಾಗನಿ ಗಿಡ ಅದಾವೆ ರೀ. ಒಂದು 700 ತನಕ ಇದಾವೆ ರೀ. ಬರೀ 1.5 ಎಕರೆದಾಗ ಇದಾವೆ ರೀ ಇಷ್ಟು ಎಲ್ಲ. ಈ ಸದ್ದ ಈಗ ಮಾನ್ಯ ಮೇಗೆ ಕಳಿಸಿದೇವೆ ರೀ. ಒಂದು 20-30 ಸಾವಿರ ರೂಪಾಯಿ ಹೂವು ಕಳ್ಸೀವಿ ರೀ. ಆಮೇಲೆ ಈಗ ಪೇರು ಅವು ಎಲ್ಲ ಅಂದ್ರೆ ಏನೋ ಕಟಿಂಗ್ ಮಾಡೋದು ರೀ. ಇನ್ನು ಪ್ರವೀಣ್ ಅವರ ಕೃಷಿಗೆ ಸಹೋದರರಾದ ಅನಿಲ್ ಹಾಗೂ ಸುನಿಲ್ ಸಾಥ್ ನೀಡುತ್ತಿದ್ದಾರೆ. ಪ್ರತಿಯೊಂದು ಕೆಲಸದಲ್ಲೂ ಭಾಗಿಯಾಗಿ ತಮ್ಮನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ದು 10 ಎಕರೆ ತೋಟ ಐತಿ. 10 ಎಕರೆ ತೋಟದಲ್ಲಿ ನಾವು ಏನು ಬೆಳಿಬೋದು ಆ ವೀಕ್ಷಣೆ ಮಾಡಿದ್ದಾರೆ ನಾವು. ಅಂತರ ಮಾಡಿ ಆಮೇಲೆ ಮಾಗನಿ, ಪೇರು, ನಿಂಬಿ ಎಲ್ಲ ಸಮಗ್ರ ಕೃಷಿ ಪದ್ಧತಿ ಮಾಡಿದ್ರು ನೋಡ್ರಿ. ಚೆಂಡು ಹೂ ಮಾಡ್ಯಾವ್ರಿ. ಈಗ ಚೆಂಡು ಹೂ ತಕೊಂಡು ಮುಂದೆ ಉಳ್ಳಾಗಡ್ಡಿ ಮಾಡ್ಬೋದು ರೀ. ನಾವು 3 ಜನ ಅಣ್ಣತಮ್ಮರು. ನಮ್ಮ ತಮ್ಮಗೆ ನಾವು BSc ಹಾರ್ಟಿಕಲ್ಚರ್ ವಿದ್ಯಾಭ್ಯಾಸ ಮಾಡಿಸಿದ್ದೇವೆ. ಅವನು ಹಲವಾರು ಕಂಪ್ನಿಗಳನ್ನು ಅಡ್ಡಾಡಿ ಬಂದ, ಆದರೂ ಪೇಮೆಂಟ್ ಸರಿಯಾಗಿ ಕೊಡ್ತಿದ್ದಿಲ್ಲ. ಈಗ 10-15 ಸಾವಿರ ರೂಪಾಯಿ ಕೊಡ್ತಿದ್ರು. ಹಿಂಗಾಗಿ ನಾವು ಪುರೋಟ ಆಗಲಾರಕ್ಕೆ ನಾವು ತೋಟದಲ್ಲಿ ಕೆಲಸ ಮಾಡೋ ಅಂತ ಹೇಳಿದ್ದೀವಿ. ಮಹಾಗಣಿ ಮತ್ತು ಪೇರು, ಸೀತಾಫಲ ಎಲ್ಲ ಪ್ಲಾಂಟೇಶನ್ ಮಾಡಿದ್ದಾನೆ. ನಮ್ಮದು ತೋಟ ಇದು 1.5 ಎಕರೆ ಇದೆ. ಇದರಲ್ಲಿ ನಾವು 750 ಮಹಾಗಣಿಯನ್ನು ಪ್ಲಾಂಟೇಶನ್ ಮಾಡಿದ್ದೇವೆ. ಇದರಲ್ಲಿ ಇಂಟರ್ ಕ್ರಾಪ್ ಆಗಿ ಚೆಂಡು ಹೂವನ್ನು ನಾವು ನಾಟಿ ಮಾಡಿದ್ದೇವೆ. ಇನ್ನು ಪ್ರವೀಣ್ ಕಾಲೇಜಿನಲ್ಲಿದ್ದಾಗಲೇ ಹಲವಾರು ತೋಟಗಳಿಗೆ ಭೇಟಿ ನೀಡಿದ್ದ. ದಾವಣಗೆರೆ ಜಿಲ್ಲೆಯ ಪ್ರಗತಿಪರ ರೈತ, ಕೃಷಿ ಪಂಡಿತ, ಕಾಡು ಕೃಷಿಯಲ್ಲಿ ತಮ್ಮದೇ ಛಾಪು ಮೂಡಿಸಿರುವ ಡಾಕ್ಟರ್ ವೆಂಕಟರಾಮಾಂಜನೇಯ ಸ್ವಾಮಿ ಅವರ ಜಮೀನಿಗೂ ಭೇಟಿ ನೀಡಿದ್ದ ಪ್ರವೀಣ್ ಅವರಿಂದ ಕೂಡ ಪ್ರೇರಣೆಗೊಂಡಿದ್ದ. ಕಾಲೇಜಿಂದ ನಮ್ಮ ತೋಟಕ್ಕೆ ಕ್ಷೇತ್ರ ಭೇಟಿ ನೀಡಿದಾಗ, ಸರ್ ಬಹಳ ಚೆನ್ನಾಗಿ ಮಾಡಿದಿರಿ, ನಾನು ಜಮೀನಿದೆ, ನನಗೆ ಜಾಬ್ ಮಾಡಲ್ಲ, ನಾನು ಭೂಮಿ ತಾಯಿ ಸೇವೆ ಮಾಡ್ತೀನಿ ಅಂತಂದೇಳಿ ನನಗೆ ಅವತ್ತೇ ಮಾತು ಹೇಳಿದ್ದ. ಇವತ್ತೇನಾಗಿದೆ ಅಂದ್ರೆ ಅಲ್ಲಿ ಮಾಡಿ ತೋರಿಸಿದಾನೆ. ಕೆಲವರು ಮಾತಿನಲ್ಲಿ ಹೇಳ್ಬೋದು, ಆದ್ರೆ ಅಲ್ಲಿ ಮಾಡಿ ಸಾಧನೆ ಮಾಡಿ ತೋರಿಸಿದಾನೆ. ಇವತ್ತು ಮಾಗನ್ ಇರ್ಬೋದು, ಮ್ಯಾರಿಗೋಲ್ಡ್ ಇರ್ಬೋದು, ಬೇರೆ ಬೇರೆ ತರಕಾರಿ ಇರ್ಬೋದು, ಅಥವಾ ಸ್ವಲ್ಪ ನರ್ಸರಿ ಮಾಡ್ಕೊಂಡಾನೆ. 1 ಇಂಚ್ ಜಾಗ ವೇಸ್ಟ್ ಮಾಡಿಲ್ದಂಗೆ, 1 ನಿಮಿಷ ಟೈಮ್ ವೇಸ್ಟ್ ಮಾಡಿಲ್ದಂಗೆ ಏನು ಇವತ್ತು ಸಾಧನೆ ಮಾಡ್ತಾ ಇದ್ದಾನೆ. ಅವನು ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ನಾನು ಆಶೀರ್ವದಿಸ್ತೇನೆ. ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕು ಮೊದಲೇ ಬಿಸಿಲುನಾಡು ಅಂತದ್ರಲ್ಲಿ ಇವತ್ತು ಈ ತರ ಮಾಡಿದಾರ ಅಂದ್ರೆ ತುಂಬಾ ಹೆಮ್ಮೆಯ ವಿಷಯ ಅದು. ಈ ನೇಗಿಲಿಯಾಗಿ ಕಾರ್ಯಕ್ರಮದಲ್ಲಿ ಎಲ್ಲಾ ರೈತರನ್ನ ಗುರುತಿಸಿ ಇವರು ಈ ತರ ಕಾರ್ಯಕ್ರಮಗಳ ಮುಖಾಂತರ ಮುನ್ನೆಲೆ ತರ್ತಾ ಇದ್ದಾರೆ. ಇದನ್ನು ನೋಡಿ ಪ್ರತಿಯೊಬ್ಬರು ಇರೋ ಭೂಮಿಯಲ್ಲಿ ಸ್ವಾವಲಂಬಿಗಳಾಗ್ರಿ, ಸೋಮಾರಿಗಳಾಗ್ಬೇಡ್ರಿ ಅಂತೇಳಿ ನಾನು ಎಲ್ಲರಿಗೂ ಮನವರಿಕೆ ಮಾಡ್ಕೊಡ್ತೇನೆ. ಯಾಕಂದ್ರೆ ಎಲ್ಲರಿಗೂ ಸರ್ಕಾರಿ ಜಾಬ್ ಕೊಡೋಕ್ಕಾಗಲ್ಲ, ಎಲ್ಲರಿಗೂ ಪ್ರೈವೇಟ್ ಕಂಪನಿ ಜಾಬ್ ಕೊಡೋಕ್ಕಾಗಲ್ಲ. ಎಲ್ಲರೂ ಜಾಬ್ ಮಾಡ್ತಾ ಇದ್ರೆ ತಿನ್ನಕ್ಕೆ ಆಹಾರ ಎಲ್ಲಿಂದ ಬರುತ್ತೆ? ಒಟ್ನಲ್ಲಿ ತೋಟಗಾರಿಕೆ ವಿಜ್ಞಾನ ಪದವೀಧರನಾದ ಪ್ರವೀಣ್ ತಾನು ಓದಿದ, ತನ್ನ ಅನುಭವಕ್ಕೆ ಬಂದ, ಜೊತೆಗೆ ಈಗಾಗಲೇ ಈ ಕ್ಷೇತ್ರದಲ್ಲಿ ಸಾಧನೆ ಗೈದವರಿಂದ ಪ್ರೇರಣೆಗೊಂಡು ಅದೇ ಹಾದಿಯಲ್ಲಿ ನಡೀತಾ ಇದ್ದಾನೆ. ಇತ್ತೀಚೆಗಷ್ಟೇ ಆರಂಭವಾದ ಈತನ ಕೃಷಿ ಬದುಕು ಉಜ್ವಲವಾಗ್ಲಿ ಅನ್ನೋದೇ ನಮ್ಮ ಆಶಯ. ಶಶಿಕಾಂತ್, ದಿಗ್ವಿಜಯ ನ್ಯೂಸ್, ವಿಜಯಪುರ. ಪ್ರಿಯ ವೀಕ್ಷಕರೇ, ಈ ನಿಮ್ಮ ನೆಚ್ಚಿನ ನೇಗಿಲ ಯೋಗಿ ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಪ್ರಾಯ, ಅನಿಸಿಕೆಗಳಿದ್ದರೆ ಮತ್ತು ನೀವು ಕೂಡ ಕೃಷಿಯಲ್ಲಿ ಸಾಧನೆ ಮಾಡಿದ್ರೆ ಅದನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿ. ನಮ್ಮ ವಿಳಾಸ: ನಿರ್ಮಾಪಕರು, ನೇಗಿಲ ಯೋಗಿ ವಿಭಾಗ, ದಿಗ್ವಿಜಯ ನ್ಯೂಸ್, VRL ಮೀಡಿಯಾ ಲಿಮಿಟೆಡ್, ಲಾಲ್ಬಾಗ್ ಮುಖ್ಯ ರಸ್ತೆ, ಬೆಂಗಳೂರು 560027. ಇನ್ನು ವಾಟ್ಸ್ಆಪ್ ಸಂಖ್ಯೆ 7624965333. ರೈತ ಬಾಂಧವರೇ, ಇಂದಿನ ನೇಗಿಲ ಯೋಗಿ ಕಾರ್ಯಕ್ರಮ ನಿಮ್ಗೆ ಇಷ್ಟವಾಯಿತು ಅಂದ್ಕೊಳ್ತೀವಿ. ಇನ್ನಷ್ಟು ಉಪಯುಕ್ತ ಮಾಹಿತಿಗಳನ್ನು ಹೊತ್ತು ನಾಳೆ ಇದೇ ಸಮಯಕ್ಕೆ ಮತ್ತೆ ಹಾಜರಾಗ್ತೀನಿ. ಸುದ್ದಿಯಲ್ಲಿ ಸದಾ ಮುಂದೆ ದಿಗ್ವಿಜಯ ನ್ಯೂಸ್.